ವೃಷಭಲಿಂಗೇಶ್ವರ ಸ್ವಾಮೀಜಿ ವಿರುದ್ಧ ಹಲವು ಆರೋಪಗಳು. ಪ್ರತ್ಯೇಕ ಮಠ ಮಾಡೋದಕ್ಕೆ ಲಕ್ಷಣ ಭಕ್ತರಿಂದ ಈಗ ಒತ್ತಾಯ ಬರ್ತಾ ಇದೆ. ಬಾಂಬೆ ಗೌಕಿ ಅನ್ನೋ ಮಹಿಳೆ ಜೊತೆ ಆಡಿಯೋ ಏನು ಬಿಡುಗಡೆ ಆಗಿತ್ತು. ಈಗ ಪ್ರತ್ಯೇಕ ಮಠ ಮಾಡಿ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಭಕ್ತರಿಂದ. ಜೊತೆಗೆ 100 ಕೋಟಿ ರೂಪಾಯಿ ಮಠದ ಆಸ್ತಿ ಮಾರಾಟದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಲಕ್ಷಣ ಭಕ್ತರಿಂದ ಪೀಠವನ್ನು ಇಬ್ಬಾಗ ಮಾಡೋದಕ್ಕೆ ಈಗ ಬೇಡಿಕೆಯನ್ನು ಇಡಲಾಗ್ತಾ ಇದೆ. ಪ್ರತ್ಯೇಕ ಪೀಠ ಮಾಡಿ, ಪ್ರತ್ಯೇಕ ಮಠ ಮಾಡಿ, ನಮಗೆ ಈ ಮಠ ಸಾಕು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಬಾಂಬೆ ಗೌಡ್ತಿ ಅನ್ನೋ ಹೆಸರಿನಲ್ಲಿ ಆಡಿಯೋ ಬೇರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಚಪ್ಪ, ಈಗ ಪ್ರತ್ಯೇಕ ಮಠದ ಕೂಗು ಭಕ್ತರಿಂದ ಇಬ್ಬಾಗ ಆಗುತ್ತಾ? ಹಾಗಾದ್ರೆ ಮಠ ಹೇಗೆ? ಮತ್ತು ಸುಧನ್, ಪ್ರಮುಖವಾಗಿ ಏನಂದ್ರೆ ಮಂತ್ರಾಳ ಮತ್ತು ಲಕ್ಷ್ಯನ ಒಂದು ಕಮರಿ ಪೀಠದ ವೃಷಭಲಿಂಗೇಶ್ವರ ಸ್ವಾಮೀಜಿ ಒಂದು ಮಹಿಳೆಯೊಂದಿಗೆ ಮಾತನಾಡ್ತಾ ಅಶ್ಲೀಲ ಆಡಿಯೋ ಏನು ವೈರಲ್ ಆಯಿತು. ಆ ವೈರಲ್ ಜೊತೆಗೆ ನ್ಯೂಸ್ ಪೋಸ್ಟ್ ವರದಿ ಬಿತ್ತರ ಮೇಲೆ ಗ್ರಾಮಸ್ಥರು ಮತ್ತು ಮಠದ ಭಕ್ತರು ಲಕ್ಷಾನ ಮಠದಲ್ಲಿ ಒಂದು ಗುಂಪುಗೂಡಿ ಜೊತೆಗೆ ಏನಂದ್ರೆ ಜಮಾವಣೆಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಇಂತಹ ಚಾರಿತ್ರ್ಯಹೀನಾದಂತ ಪೀಠಾಧಿಪತಿ ಬೇಡ ಮತ್ತು ಸ್ವಾಮೀಜಿ ಇಷ್ಟು ದಿನ ನಾವೆಲ್ಲ ಅವ್ರನ್ನ ಪಲ್ಲಕ್ಕಿಯಲ್ಲಿ ಇವತ್ತು ಮೆರೆಸಿದೀವಿ, ಆದ್ರೆ ಎಂತ ಮಠಕ್ಕೆ ಅಂತ ಇದಂತ ಒಂದು ಪೀಠಾಧಿಪತಿ ಸಿಕ್ಕರು ಅನ್ನುವಂತ ನೋವನ್ನ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರ ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಮಂತ್ರಾಳ ಮತ್ತು ಲಂಚಾನ ಎರಡು ಮಠಗಳಿಗೆ ಒಂದೇ ಪೀಠ ಇರುವಂತದ್ದು. ಹೀಗಾಗಿ ಪೀಠಾಧಿಪತಿ ಉತ್ತರಾಧಿಕಾರಿ ವಿವಾದದ ಬೆನ್ನಲ್ಲಿ ಇದು ಮತ್ತೊಂದಿಗೆ ಏನಂತಂದ್ರೆ ಲಂಚಾನ ಭಕ್ತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಮಂತ್ರಾಳ ಪೀಠದಿಂದ ಪ್ರತ್ಯೇಕಿಸಿ ನಾವು ಲಂಚಾನ ಮಠವನ್ನ ಪ್ರತ್ಯೇಕ ಪೀಠವನ್ನಾಗಿ ಮಾಡಿಸ್ತೀವಿ, ಇದಕ್ಕೆ ಸಂಪರ್ಕ ಕಾನೂನು ಏನನ್ನು ಪಡೆದು ಹೋರಾಟಕ್ಕೆ ಸಿದ್ಧ ಆಗ್ತೀವಿ ಅನ್ನೋ ಮಾತಾಡ್ತಾರೆ. ಇನ್ನೊಂದೆಡೆ ಎಲ್ಲಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈಗ ಸ್ವಾಮೀಜಿ ವೃಷಭಲಿಂಗ ಸ್ವಾಮೀಜಿಗಳು ಕೂಡ ಒಂದು ಏನಂದ್ರೆ ಕಲಬುರಗಿ ಹೈಕೋರ್ಟ್ಗೆ ಏನು ಈ ರೀತಿಯಾದಂತ ಏನು ಸುದ್ದಿಗಳು ಬರ್ತಾ ಇದೆ, ಜೊತೆಗೆ ಆ ಒಂದು ಸುದ್ದಿಗಳ ತಡೆ ತರಲಿಕ್ಕೆ ಮುಂದಾಗಿ ಕಾನೂನು ಕಸರತ್ತನ್ನು ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಿರೋದು. ಒಟ್ಟಿನಲ್ಲಿ ಲಕ್ಷಾನ ಭಕ್ತರು ಸಹ ಒಂದು ಏನಂದ್ರೆ ನಮಗೆ ಈ ಒಂದು ವೃಷಭಲಿಂಗೇಶ್ವರ ಸ್ವಾಮೀಜಿಯಿಂದಾಗಿ ನಮ್ಮ ಮಠಕ್ಕೆ ಒಂದು ರೀತಿ ಕಳಂಕ ಬಂದಿದೆ, ಹಾಗಾಗಿ ನಾವು ಪ್ರತ್ಯೇಕ ಪೀಠವನ್ನು ಮಾಡ್ತೀವಿ, ಪ್ರತ್ಯೇಕವಾದಂತ ಪೀಠಾಧಿಪತಿ ಮಾಡ್ಲಿಕ್ಕೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಧನ್ಯವಾದ ರಾಜಪ್ಪ ನಿಮ್ಮ ಮಾಹಿತಿಗೆ.